ಈ ಕಡೆ ಮೊದಲೇ ನಿಂದ ಎಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ಎತ್ತು ನಿಮ್ಮ ದಾನ ಬಿತ್ತು ನಿಮ್ಮ ದಾನ, ಸುತ್ತು ಹರಿವ ಸಾಗರ ನಿಮ್ಮ ದಾನ. ನಿಮ್ಮ ದಾನವನ್ನುಂಡು ಅನ್ಯರನ್ನು ಪೊಗಳುವ ಕುಂಡಿ ಮನುಜರಿಗೆ ನಂಬೆ ರಾಮಾಮೃತ. ಯಾವ ಈ ಒಂದು ಸುಂದರ ಕಾರ್ಯಕ್ರಮ ಸಹೋದರಿ ಅನ್ನಪೂರ್ಣ ಮಾಗ್ನೂ ಮೇಡಮ್ ಅವರ ನಿವೃತ್ತಿ ಅಭಿನಂದನಾ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರುವಂಥ ಪ್ರದೀಪ್ ಗುರೂಜಿ ಅವರೇ ಹಾಗೂ ಶಿಕ್ಷಣ ಪ್ರೇಮಿಗಳು, ಈ ಶಾಲೆಯ ಹಿಂದೆ ಅಭಿವೃದ್ಧಿಯನ್ನು ಮಾಡಿರ್ತಕ್ಕಂಥ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂಥ ಸನ್ಮಾನ್ಯ ಶ್ರೀ ಜಿ.ವೈ. ಹೆರ್ಕಲ್ರವರೇ ಹಾಗೂ ಹಿರಿಯರಾದ ಎನ್.ಜಿ. ಮಾಗ್ನೂರ್ ಸರ್ ಅವರೇ ಹಾಗೂ ಸಮಾಜ ಅಭಾವದ ಮುಖಾಂತರ ದಯವಿಟ್ಟು ಕ್ಷಮಿಸಬೇಕು. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಗಣ್ಯರೇ, SDMC ಅಧ್ಯಕ್ಷರೇ, ಸದಸ್ಯರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಎಲ್ಲ ಗುರುಗಳೇ, ಗುರುಮಾತೆಯರೇ ಹಾಗೂ ಮಾಗ್ನೂ ಮೇಡಮ್ ಅವರ ಬಂಧುಗಳೇ ಮತ್ತು ವಿದ್ಯಾರ್ಥಿನಿಯರೇ. ಈಗ ಮೇಡಮ್ ಅವ್ರ ಬಗ್ಗೆ ಹೇಳಿದರು. ಮೇಡಮ್ ಅವರು ನಾವು ಇಲ್ಲೇ ಕೂಡಿ ನೌಕರಿ ಮಾಡುವಾಗ ಸುಮಾರು ನಾನು ಕಲಿತ ಶಾಲೆಯೊಳಗನ 8.5 ವರ್ಷ ನೌಕರಿಯನ್ನು ಮಾಡಿದ್ದಾರೆ. ಮೇಡಮ್ ಅವ್ರ ಫಸ್ಟ್ ಅಪಾಯಿಂಟ್ಮೆಂಟ್ ಇಲ್ಲೇ, ಅವರು ಇಲ್ಲೇ ಅನೇಕ ವಿದ್ಯಾರ್ಥಿಗಳು, ನಮ್ಮ ಕೈಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಇವತ್ತು ಉನ್ನತ ಮಟ್ಟದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಉನ್ನತ ಮಟ್ಟದಲ್ಲಿ ಕೆಲಸ ಮಾಡದೇ ಇದ್ದರೂ ಸಹಿತ ಅವರ ಬದುಕನ್ನು ಕಟ್ಕೊಳ್ಳುವಂಥ, ಒಂದು ಸುಂದರ ಬದುಕನ್ನು ಕಟ್ಕೊಂಡು ಕೆಲಸ ಮಾಡುವಂಥ, ನೆಮ್ಮದಿ ಬದುಕನ್ನು ಕಟ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ದಾರೆ. ಈಗ ಇಂಥ ಸಭೆ ಸಮಾರಂಭಗಳು ಸೇರಿದಾಗ ಮಾತ್ರ ನಾವು ಅವಲೋಕನವನ್ನು ಮಾಡಬೇಕಾಗುತ್ತೆ. ಅವಲೋಕನ ಅಂತಂದ್ರೆ ಶಿವಾವಲೋಕನ ಅಂತ ಬರುತ್ತೆ. ಶಿವ ಎಷ್ಟು ದೂರ ದಾರಿ ಹೋಗುತ್ತೆ ಹಿಂದೆ ಹೊಳೆ ನೋಡ್ತದ, ನಾ ಎಷ್ಟು ದಾರಿ ಕ್ರಮಿಸಿ ಬಂದೆ ಅಂತ ಹೇಳಿ. ಹಂಗೆ ನಮ್ಮೂರಿನ ಇತಿಹಾಸ, ನಮ್ಮೂರಿನ ಶಾಲೆ, ನಮ್ಮೂರಿನ ಆಗಿನ ಇರ್ತಕ್ಕಂಥ ಹಿರಿಯಲ್ಲಿ ಇರ್ತಕ್ಕಂಥ ಕಳಕಳಿ, ಆ ಸೌಭಾಗ್ಯ, ಭಾವೈಕ್ಯತೆ, ಪ್ರೀತಿ, ವಾತ್ಸಲ್ಯ, ಇದು ಮೊದಲು ಹೆಂಗಿತ್ತು ಈಗ ಹೆಂಗೈತಿ ಅನ್ನುವಂಥದ್ದನ್ನು ನಾವು ಗಮನಿಸ್ಬೇಕಾಗುತ್ತೆ. ಮೇಡಮ್ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಅವ್ರು ನಮ್ಮ ಜೊತೆಗೆ ಮಾತಾಡ್ಬೇಕಾದ್ರೆ ಭಾಳ ಅಗ್ರಿ ಸೂಕ್ಷ್ಮವಾಗಿ ಮಾತಾಡೋರು. ವಿಶೇಷವಾಗಿ ನಮ್ಮನ್ನು ಕಂಡ್ರೆ ಭಾಳ ಪ್ರೀತಿ. ಮತ್ತು ಅವರು ಬಿಟ್ಟು ಏನಾರು ಸಮಸ್ಯೆಗಳಿದ್ರೆ ಶಾಲೆ ಒಳಗಾಯ್ತು, ತಮ್ಮ ವೈಯಕ್ತಿಕ ಬದುಕಿನಾಗ ಏನಾರು ತೊಂದರೆ ತಾಪತ್ರಗಳಿದ್ರೆ ನಮ್ಮ ಜೊತೆಗೆ ಮಾತಾಡ್ತಿದ್ರು. ಯಾಕೆ ಮಾತಾಡ್ತಿದ್ರು ಅಂದ್ರೆ ಅವರೊಂದು ವಿಶ್ವಾಸ, ಒಂದು ಸಲಹೆ ಸಿಗ್ತೈತಿ ಅಂತ ಹೇಳಿ. ಅವ್ರು ಎಂದೂ ಎತ್ತರ ಧ್ವನಿಯಲ್ಲಿ ಮಾತಾಡಿದವರಲ್ಲ ಮತ್ತು ಅವ್ರು ಎಂದೂ ಬೇರೆದವ್ರ ಬಗ್ಗೆ ಮಾತಾಡಿದವರಲ್ಲ. ತಮ್ಮ ಕೆಲಸ ಆಯ್ತು ತಾವಾಯ್ತು ಅಷ್ಟೇ. ಮಕ್ಕಳು ಕಲಿಬೇಕು, ಓದಬೇಕು, ಆ ನೆಮ್ಮದಿಯಿಂದ ಇರಬೇಕು. ಅದಕ್ಕೆ ದೇವರು ಒಳ್ಳೆ ಮಂದಿಗೆ ಬಹಳಷ್ಟು ಕಷ್ಟಗಳನ್ನು ಕೊಡ್ತಾನೆ. ಯಾಕೆ ಕೊಡ್ತಾನಂದ್ರೆ ಅವ್ರು ತಾಳ್ಕೊಳ್ಳುವಂಥ ಶಕ್ತಿ ಇರ್ತದಂತ ಅವ್ರಿಗೆ ಕೊಡ್ತಾನೆ. ದುಷ್ಟರಿಗೆ ಆ ದೇವರು ಕಷ್ಟಗಳನ್ನು ಕೊಡೋದಿಲ್ಲ. ಅವರಂಥ ಸಂದಿಗ್ಧ ಪರಿಸ್ಥಿತಿ ಒಳಗೂ ವಿಚಲಿತರಾಗದೆ ಅವರು ತಮ್ಮ ನೆಮ್ಮದಿಯ ಬದುಕನ್ನು ಮಾಡೋದ್ರ ಜೊತೆಗೆ ಮಕ್ಕಳ ಭವಿಷ್ಯಕ್ಕಾಗಿ ಅವರು ಒಳ್ಳೆಯ ವಿದ್ಯಾಭ್ಯಾಸವನ್ನು ಮಾಡಿದರು. ಒಂದು ತಾಯಿ ಸ್ಥಾನದಲ್ಲಿ, ತಾಯಿ ಅಂತಂದ್ರೆ ತಾಯಿಗೆ ಸಮನಾದಂಥ ವಸ್ತು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅವರಲ್ಲಿ ತಂದೆಯ ಪ್ರೀತಿ ಮತ್ತು ತಾಯಿ ಗುಣ ಎರಡೂ ಇದ್ವು ಆ ಮೇಡಮ್ ಅವ್ರ ಹತ್ರ. ಅದಕ್ಕೆ ತಾಯಿ ಅನ್ನುವಂಥ ಮಹತ್ವವನ್ನು ಒಬ್ಬ ಗರತಿ ಹೇಳ್ತಾಳೆ, ಕಲಿಲಾದ ಹೆಣ್ಮಗಳು ಹೇಳ್ತಾಳೆ, ತಾಯಿ ಅಂದ್ರೆ ಎಷ್ಟು ಕಿಮ್ಮತ್ ಐತೆ ಅಂತ ಹೇಳಿ. ಸಾವಿರ ಇದ್ದಾಗ ನಿನ್ಯಾರ ಹೋಲ್ಯಾರ, ಸಾವಿರ ಇದ್ದಾರ ನಿನ್ಯಾರ ಹೋಲ್ಯಾರ, ಸಾವಿರ ಕೊಳ್ಳಿ ಒಲೆಯೊಳಗ, ಸಾವಿರ ಕೊಳ್ಳಿ ಒಲೆಯೋಳು ಇದ್ದಾರ, ಜ್ಯೋತಿ ನಿನ್ಯಾರ ಹೋಲ್ಯಾರ. ತಾಯಿ ಹೇಳ್ತಾಳ, ಸಾವಿರ ಇದ್ದಾರ ತಾಯವನ ಹೋಲ್ಯಾರ, ಸಾವಿರ ಕೊಳ್ಳಿ ಒಲೆಯೊಳಗ, ಸಾವಿರ ಕೊಳ್ಳಿ ಒಲೆಯೊಳಗಿದ್ದಾರ, ಜ್ಯೋತಿ ನಿನ್ಯಾರ ಹೋಲ್ಯಾರ. ಅಂತ ಒಂದು ಶಕ್ತಿಯನ್ನು ಪಡ್ಕೊಂಡಿರ್ತಕ್ಕಂಥ ಅನ್ನಪೂರ್ಣ ಮೇಡಮ್ ಅವರು ತಮ್ಮ ಸಾರ್ಥಕ ಬದುಕನ್ನು ನಮ್ಮ ಜಿ.ವೈ. ಹೆರ್ಕಲ್ ಸರ್ ಹೇಳಿದಾಗ ಒಂದೇ ಊರಾಗ ಒಂದೇ ಶಾಲೆಗೆ 30 ವರ್ಷ ನೌಕರಿ ಮಾಡೋದಾಡ್ಸೋಲ್ಲ. ಯಾಕೆ ಅನೇಕ ಸಮಸ್ಯೆಗಳು ಬರ್ತಾವ, ಎಡರು ತೊಡಗುಗಳು ಬರ್ತಾವ. ಅಂತ ಮಧ್ಯದಲ್ಲಿ ಕೂಡ ಅವರು ವಿಚಲಿತರಾಗದೆ ತಮ್ಮ ಸೇವಾ ಅವಧಿಯನ್ನು ಬಹಳ ಸಂತೃಪ್ತಿಯಿಂದ ಮುಗಿಸಿದ್ದಾರೆ. ಅಲ್ಲದೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರಿಗೆ SDMC ಅಧ್ಯಕ್ಷರು ಯುವಕರಿದ್ದಾರೆ. ದಯವಿಟ್ಟು ನಾವು ಮಾತಾಡುವಂಥ ವಿಷಯವನ್ನ ಕಳಿ ತೋರಿ ಅನ್ಯತಾ ಭಾವಿಸಬೇಡ್ರಿ.
ನಮ್ಮ ಶಾಲೆಗೆ ಕಳೆ ಬರ್ಬೇಕಂತಂದ್ರೆ ಅಲ್ಲಿ ಏನಿರ್ಬೇಕು ಮೊದ್ಲೇಕಂದ್ರೆ ಮಕ್ಳು ಇರ್ಬೇಕು. ಆ ಶಾಲೆ ಒಳಗೆ ಮಕ್ಳಿಲ್ಲ ಅಂದ್ರೆ ಕಳೆನೇ ಇಲ್ಲ. ಆ ದೇವ್ರ ಗುಡಿ ಒಳಗೆ ದೇವ್ರು ಇದ್ರ ಆ ಕಳೆ ಬರ್ತೈತೆ. ದೇವ್ರು ಯಾರಪ್ಪ ಅಂದ್ರೆ ಮಕ್ಕಳು, ಪೂಜಾರಿಗಳು ಯಾರಂದ್ರೆ ನಾವೇ ಶಿಕ್ಷಕರು. ನಾವು ಯಾವ ರೀತಿಯಾಗಿ ಕೆಲಸ ಮಾಡ್ತೀವಿ, SDMC ಯಾವ ರೀತಿ ಸಪೋರ್ಟ್ ಮಾಡ್ತದೆ, ಆ ನಂತರ ಊರಿನವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ಮತ್ತೆ ಇಲ್ಲಿ ಕಲ್ತಂತ ಹಳೆ ವಿದ್ಯಾರ್ಥಿಗಳು ತಮ್ಮ ಬದುಕನ್ನು ಏನು ಕಟ್ಕೊಂಡ್ರೆ ಅವರೆಲ್ಲ ಮನಸ್ಸು ಮಾಡಿ ಒಂದು ಸಂಘಟನೆ ಮಾಡಿಕೊಂಡು ಸರ್ಕಾರಿ ಶಾಲೆಯನ್ನು ಎತ್ತರಿಸಲಿಕ್ಕೆ ನೋಡ್ಬೇಕೆ ಹೊರತಾಗಿ ಅದನ್ನು ಸ್ವಾಗತಿಸಬಾರ್ದು. ಬಹಳ ಕೆಟ್ಟ ಅನಿಸ್ತೈತಿ. ನಾವೆಲ್ಲ ಇಲ್ಲಿ ಕಲಿಸುವತ್ನಾಗ ನಾವು 97ದಾಗ ಇಲ್ಲಿ ಬಂದೆ. ನಾನು ಬಂದಾಗ 2001 ಇದು ಏನಿದ್ದಿಲ್ಲ, ಕಂಪೌಂಡ್ ಏನೂ ಇದ್ದಿದ್ದಿಲ್ಲ. 2001 SDMC ರಚನೆ ಆಯ್ತು. SDMC ರಚನೆ ಆಗಿ ಜೀವ ಹೆರ್ಕಲ್ರವರು ಅಧ್ಯಕ್ಷರಾದರು. ಆ ನಂತರ ಒಬ್ಬರು ಮಹಿಳಾ ಸದಸ್ಯರು ಉಪಾಧ್ಯಕ್ಷರಾದರು. ಆ ನಂತರ ಒಂದು ಸಮಸ್ಯೆ ನಿಟ್ಟೆ ನಾನು ಇಲ್ಲಿ ಕಂಪೌಂಡ್ ಇಲ್ಲ, ಭದ್ರತೆ ಇಲ್ಲ, ಏನಿಲ್ಲ, ಹುಡುಗರಿಗೆ ಆಟಕ್ಕೆ ಜಾಗ ಇಲ್ಲ ಅಂದಾಗ ಚಾಲೆಂಜ್ ಮಾಡಿ ಕರೆದು ಇವತ್ತು ಆ ಮಾತನ್ನ ನೆನೆಸ್ತಾ ಇದ್ದೀನಿ. ನಾನು ಚೇರ್ಮನ್ ಕರೆದ ಕೇಸಿ ನಿಂಗಪ್ಪನ ಮಾದಾರ ಅವ್ರನ್ನ ಕರೆದು ಬಿಟ್ರು. ನಿಂಗಪ್ಪ 15 ದಿನದಾಗ ಈಗ ಕಂಪೌಂಡ್ ಆಗಲಿಲ್ಲ ಅಂತಂದ್ರೆ ಅದು ಕಂಪೌಂಡ್ ಕಟ್ಟೆ ನಾನು ಮಾತಾಡ್ಸ್ಬೇಕು, ನಾನು ಮನೆ ಬರ್ಬೇಕು, ಅಲ್ಲಿಗೆ ಬರಬಾರ್ನಿ ಅಂತ ಹೇಳ್ಬಿಟ್ರು. ಇದೇ ಮಾತಾ ಹೇಳಿದ್ರು ಅವರು. ಇಲ್ಲೇ ಅದಾರ, ನಾನು ಇಲ್ಲೇ ಇದ್ದೀನಿ. 2001 15 ದಿನದಾಗ ಕಟ್ಟಿಬಿಟ್ರು ಕಂಪೌಂಡ್ ಅನ್ನ. ಮತ್ತೆ ಬೇರೆ ಬೇರೆ ಆಯಾಮದೊಳಗೆ ಶಾಲೆಗೆ ಬರೋದು, ನೋಡೋದು, ಕಲಿಕೆಯನ್ನು ನೋಡೋದು, ಮಕ್ಕಳನ್ನು ನೋಡೋದು, ನಮ್ಮ ಸಮಸ್ಯೆಗಳನ್ನ ನೋಡೋದು ಎಲ್ಲ ಮಾಡ್ತಿದ್ರು. ಈಗ ನಮ್ಮಲ್ಲಿ ಬದಲಾವಣೆ ಆಗ್ಬೇಕು, ಹೊಸತನ ಆಗ್ಬೇಕು. SDMC ಅಂತಂದ್ರೆ ಅವರು ಶಾಲೆ ಮಾಲಕರು. ಶಾಲೆ ನಿಮ್ದ, ನೀವು ಬಂದವ್ರನ್ನ ಗೌರವಿಸಬೇಕು ಹೊರತಾಗಿ ನೀವೇ ಗೌರವ ಪಟ್ಕೋಬಾರ್ದು. ನಾನು ನೇರವಾಗಿ ಹೇಳ್ತೀನಿ. ಈಗ ನಾನು ಒಂದು ಶಾಲೆಯಾಗ ಮುಖ್ಯಸ್ಥನಾಗಿ ಕೆಲಸ ಮಾಡ್ತೀನಿ. ನಾನು ಅಲ್ಲಿ ಹಾಜರಾದಾಗ 180 ಹುಡುಗರಿದ್ದು, ಈಗ 600 ಸ್ಟ್ರೆಂತ್ ಆಗೈತಿ. ಎಲ್ಲ ಅಧಿಕಾರಿಗಳು, ರಾಜಕಾರಣಿಗಳು, ಗೌರವಾನ್ವಿತ ಎಲ್ಲ ಜನಪ್ರತಿನಿಧಿಗಳು ನನಗೆ ಫೋನ್ ಹಾಕ್ತಾರೆ, ನಿಮ್ಗೆ ಅಡ್ಮಿಷನ್ ತಗೋ ಅಂತ ಹೇಳಿ. ಇಲ್ಲ ತಗೊಳಗಿಲ್ರಿ, ಸೀಟ್ ಫುಲ್ ಆಗಿ, ಯಾಕೆ ಕುಂದ್ರಕ್ಕೆ ಜಾಗ ಇಲ್ಲ, ಏನು ಮಾಡ್ಬೇಕು? ಟೀಚರ್ಸ್ 30 ಮಂದಿ ಟೀಚರ್ಸ್ ಅದಾರ. ಇಂಗ್ಲೀಷ್ ಮೀಡಿಯಂ, ಕನ್ನಡ ಮೀಡಿಯಂ, ಬೋತ್ ಮೀಡಿಯಂ ಅದಾವ. ಒಂದು ಹುಡುಗರು ಅಬ್ಸೆಂಟ್ ಆಗಿಲ್ಲ. ಅಬ್ಸೆಂಟ್ ಇದ್ರೆ ಅವ್ರ ಅಡ್ಮಿಷನ್ ಕ್ಯಾನ್ಸಲ್. ಮೊದಲೇ ಅಡ್ಮಿಷನ್ ಮಾಡ್ಕೊಳ್ಳೋದು ಪಾಲಕರ ವಿಶ್ವಾಸಕ್ಕೆ ಕರೆದು ಅವ್ರ ಪ್ರೀತಿ ವಿಶ್ವಾಸ ತಗೊಂಡು 2 ತಿಂಗಳಿಗೊಮ್ಮೆ ಅವ್ರ ಮಕ್ಳು ಏನು ಕಲ್ತಾರ ಏನು ಕಲ್ತಿಲ್ಲ ಅಂತ ಹೇಳಿ ನಾವು ಮೀಟಿಂಗ್ ಮಾಡ್ತಾ ಇದ್ದೀವಿ. ಇದು ಆಗ್ಬೇಕಾಯ್ತು. ಶಾಲೆ ಒಳಗೆ ನಾವು ಫಂಕ್ಷನ್ ಮಾಡ್ತೀವಿ, ಊಟ ಮಾಡ್ತೀವಿ, ಹೂವು ತುರ ಹಾಕೊಂತೀವಿ ಅಂತಂದ್ರೆ ಅದು ದರ್ ಇಸ್ ನೋ ಯೂಸ್, ಏನೂ ಉಪಯೋಗ ಆಗೋದಿಲ್ಲ. ಯಾಕಂದ್ರೆ ನಾವು ಏನು ಕೆಲಸ ಮಾಡಿದೀವಿ, ನನ್ನ ಕೈಯಾಗ ಕಲ್ತಾವ್ರು ಎಷ್ಟು ಮಂದಿ ಉದ್ಧಾರ ಆದರು, ನಮ್ಮ ಶಾಲೆ ಒಳಗೆ ಏನು ನೈತಿಕ ಮೌಲ್ಯಗಳನ್ನು ಕಲಿಸಿದ್ವಿ, ನಾವು ಎಷ್ಟು ಸರಿಯಾಗಿ ಇದ್ದೀವಿ ಅನ್ನುವಂಥದ್ರ ಮೇಲೆ ಹೋಗುತ್ತೆ. ನಾವು ಇಲ್ಲಿ ಕಲಿಸೋದ್ನಾಗ 600 ಸ್ಟ್ರೆಂತ್, ನಮ್ಮದು 350. ಇದು ಯಾವುದೇ ಶಾಲೆ ಭೇದವ ಎಲ್ಲರೂ ನಾವು ಕೆಲಸ ಮಾಡ್ತಿದ್ವಿ. ಅಚ್ಚೋಳಿ ಮೇಡಮ್ ಅವರಾಗಲಿ, ಮಾಗನೂರು ಮೇಡಮ್ ಅವರು, ನ್ಯಾಮಣ್ಣವರ ಮೇಡಮ್ ಅವರು, ಕವಳಿ ಸರು, ಆನಂತರ ನಮ್ಮ ಹಿರೇಮಠ ಸರು, ಹಿರೇಮಠ ಮೇಡಮ್ ಅವರು, ಭಾಳಷ್ಟು ಜನ ಇಲ್ಲಿ ಕೆಲಸ ಮಾಡಿ ಈ ಶಾಲೆಗೆ ಗತವೈಭವ ಐತಿ. ಅಖಂಡ ಬಿಜಾಪುರ ಜಿಲ್ಲೆದೊಳಗೆ ಹೆಸರು ಗಳಿಸಿರ್ತಕ್ಕಂಥ ಶಾಲೆ ಇದು, ಮಾದರಿ ಶಾಲೆ. ಇವತ್ತು ನೋಡ್ಬಿಟ್ರೆ ನಮ್ಮ ಕಳೆ ಚುರುಕಂತಾವ, ಕಣ್ಣಾಗ ನೀರು ಬರ್ತಾವ. ಇದಕ್ಕೆ ಯಾರು ಕಾರಣ? ಊರಿನವರೇ ಕಾರಣ. ನಮ್ಮಲ್ಲಿ ಗೌರ್ಮೆಂಟ್ ಟೀಚರ್ಸ್ ವೆಲ್ ಮೆರಿಟೋರಿಯಸ್ ಆ್ಯಂಡ್ ವೆಲ್ ಟ್ರೈನ್ಡ್ ಟೀಚರ್ಸ್ ಅದಾರ. ಅವ್ರಿಗೆಲ್ಲ ಸಬ್ಜೆಕ್ಟ್ ನಾಲೆಜ್ ಐತಿ. TET ಪಾಸ್ ಆಗ್ಯಾರ, CET ಪಾಸ್ ಆಗ್ಯಾರ, ಮತ್ತು ಅವ್ರಿಗೆ ಕಲಿಸುವ ಸ್ಕಿಲ್ ಅದ, ಎಲ್ಲ ಐತಿ. ಈಗ ದ್ವಿಭಾಷಾ ಮಾಧ್ಯಮ ತಂದಾರ ಮಕ್ಕಳಿಗೆ. ಬೋತ್ ಮೀಡಿಯಂ, ಕನ್ನಡ ಆ್ಯಂಡ್ ಇಂಗ್ಲೀಷ್ 2 ಮೀಡಿಯಮ್ದೊಳಗೆ ಕಲಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡಕತ್ತಾರ. ಅದಕ್ಕೆ ನಾವು ಹೆಣ್ಮಕ್ಳದವರು ಇಲ್ಲಿ ಸಮಸ್ಯೆ ಆಗೋದು ಅಂತಂದ್ರೆ ಹೆಣ್ಮಕ್ಳದ ಮಗ ಪ್ರೈವೇಟ್ ಶಾಲೆಗೆ ಹೋಗ್ಬೇಕು, ಅವ್ರೊಂದು ಡ್ರೆಸ್ ಹಾಕೊಂಬಂದು ಆ ಬಸ್ಸಿಗೆ ಟಾಟಾ ಅನ್ಬೇಕು, ಅವ್ವ ಅನ್ಲಾರ್ದ ಡ್ಯಾಡಿ ಮಮ್ಮಿ ಅಂದ್ಬಿಟ್ರೆ ಕಲಾಸ್ ಖುಷಿ. ಅವ್ ಕಲ್ತಾನ ಬಿಟ್ಟನೋ ಗೊತ್ತಿಲ್ಲ. ಅದಕ್ಕೆ ನೀವು ಮಕ್ಕಳನ್ನ ಇಲ್ಲಿ ಹಚ್ಚಿ ಗಿಜಿ ಅನ್ನೋ ಮಕ್ಕಳು ಇತ್ತಂತಂದ್ರೆ ಎಲ್ಲ ಸ್ಟಾಫ್ ಫುಲ್ ಆಗುತ್ತೆ. ಶಿಕ್ಷಕರು ಅಕಾರ್ಡಿಂಗ್ ಟು ಸ್ಟ್ರೆಂತ್ ಶಿಕ್ಷಕರನ್ನು ಕೊಡ್ತಾರ. ಅದಕ್ಕೆ ನೀವು ದಯವಿಟ್ಟು ಮಕ್ಕಳನ್ನ ಇಲ್ಲಿ ಅಡ್ಮಿಷನ್ ಮಾಡಿಸಿ ಅದಕ್ಕೆ ಬೇಲಿಯಾಗಿ ಕಾವಲಾಗಿ ಬೆನ್ನೆಲುಬಾಗಿ ನಿಂತ್ರಿ ಅಂತಂದ್ರೆ ಟೀಚರ್ಸ್ಗೆ ಅವರು ಕಲಿಸ್ತಾರ. ಈಗ 2 ಟೀಚರ್ಸ್ ಅದಾರ, 1 ರಿಂದ 7ನೇ ತನ ಐತೆ. ಯಾರಿಗೆ ನನಗೂ ಹೇಳಕ್ಕಾಗಲ್ಲ, ಯಾರಿಗೆ ಹೇಳಕ್ಕಾಗಲ್ಲ, ಎಲ್ಲ ಸಬ್ಜೆಕ್ಟ್ ಹೇಳಕ್ಕಾಗೋದಿಲ್ಲ. ಅದಕ್ಕೆ ದಯವಿಟ್ಟು ಮಾಗನೂರು ಮೇಡಮ್ ಅವರು ಅಂಥವ್ರಿಗೆ ಒಂದು ನಾವು ಗೌರವವನ್ನು ಕೊಡಬೇಕಾಗಿತ್ತು ಅಂತಂದ್ರೆ ಈ ಶಾಲೆಗೆ ಬಂದಾಗ ಮಕ್ಕಳ ಕಲರವ ಹೆಚ್ಚಾಗಿ ದಾಖಲಾತಿ ಹೆಚ್ಚಾದಾಗ ಮಾತ್ರ ಈ ಶಾಲೆ ಉಳಿತೈತಿ. ಇಲ್ಲಿಕಂದ್ರೆ ಬಡವ್ರ ಮಕ್ಕಳು ಹಾಳಾಗಿ ಹೋಗ್ತಾವೆ. ಶ್ರೀಮಂತರು ಹಾಕಿರ್ತಾವೆ, ಬೇರೆ 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 ಕಳಿಸಿ ಏನೇನೋ ಮಾಡ್ತಾರ. ಬಡವ್ರ ಮಕ್ಕಳು ಎಲ್ಲಿ ಹೋಗ್ಬೇಕು? ಇಲ್ಲಿ ಊಟ ಕೊಡ್ತಾರೆ, 2 ಜೊತೆ ಬಟ್ಟೆ ಕೊಡ್ತಾರೆ, ಶೂ ಕೊಡ್ತಾರೆ, ಸಾಕ್ಸ್ ಕೊಡ್ತಾರೆ, ರಾಗಿ ಮಾಡ್ಕೊಡ್ತಾರೆ, ಬಾಳೆಹಣ್ಣು ಕೊಡ್ತಾರೆ, ತತ್ತಿ ಕೊಡ್ತಾರೆ. ಆನಂತರ ಅವ್ರಿಗೆ ನೋಟ್ಬುಕ್ ಕೊಡುವಂಥ ಒಂದು ವ್ಯವಸ್ಥೆ ಬಂದುತ್ತೆ. ಇಷ್ಟೆಲ್ಲ ಸೌಲಭ್ಯಗಳು ಇದ್ದಾಗ ನಾವು ಬೇರೆ ಕಡೆಗೆ ನಾವು ಪ್ಯಾಷನ್ಗೆ ಮಕ್ಕಳನ್ನ ಹಚ್ಚಿದ್ವಿ ಅಂತಂದ್ರೆ ಆ ಮಕ್ಕಳು 1ನೇ ಮಗು ನಿಮ್ಮ ಮನ್ಯಾಗ ಇಲ್ಲೇ ಕಲ್ತು ನಿಮ್ಮ ಮನೆಗೆ ಸೀದಾ ಬಂದ್ಬಿಡ್ತಾನೆ. ಅವ ಬೇರೆ ಊರಿಗೆ ಹೋಗಿ ನಮ್ಮ ಊರಾಗ ಉಪ್ಪು ತರಕ್ಕೆ ಬೇರೆ ಊರಾಗ ಬರ್ತಿದ್ರು, ನಾವು ಬೇರೆ ಊರಾಗ ಹೋಗಿ ಕಲಿಯಾಕ
ನೋಡ್ರಿ ನೀವು ಆಮೇಲೆ ಗೌಡ್ರ ಗಿರ್ನಿಗೆ ಒಂದು 2 ಕಿಲೋಮೀಟರ್ ಪಾಳೆ ಹಚ್ತಿದ್ರು ಬೀಸಾಕ. ಅವಾಗ ನಾವು ಸಣ್ಣ ಮಕ್ಕಳಿದ್ದಾಗ. ಈಗ ಅವ್ರ ಊರಿಗೆ ನಾವು ಬೀಸಾಕ ಹೋಗಿ ಪಾಳೆ ಬಂದೈತಿ. ಅದಕ್ಕೆ ಇಂಥ ಒಂದು ವ್ಯವಸ್ಥೆ ಬದಲಾಗಬೇಕಾದ್ರೆ ದಯವಿಟ್ಟು ವೇದಿಕೆ ಮೇಲೆ ಇದ್ದವರು ಮತ್ತು SDMC ಸದಸ್ಯರು, ಈ ಶಾಲೆ ಒಳಗೆ ಕಲ್ತವ್ರು ಇದ್ದೀರಿ, ಈ ಶಾಲೆ ವಿದ್ಯಾರ್ಥಿಗಳಿದ್ದೀರಿ, ನೀವೆಲ್ಲ ಬದುಕು ಕಟ್ಟಿಕೊಂಡಿರಿ. ನೀವು ಬರೇ ಬಂದು ಫಂಕ್ಷನ್ಗೆ ಬಂದು ಶೋ ಮಾಡುವಂಥದ್ದಲ್ಲ, ನೀವು ಬಂದು ನಿಂತು ಸ್ವತಃ ಮಾಡಿ ಮತ್ತು ಇನ್ನೊಂದು ಬದಲಾವಣೆ ಮಾಡ್ಕೊರಿ. ನಿಮಗೆ ಸಲಹೆ ಎಲ್ಲ ಕೊಡ್ತೀನಿ ನಾನು ಈ ಊರವಾಗಿ ಈ ಶಾಲೆಯಲ್ಲಿ ಕೆಲಸ ಮಾಡಿ ನಾವು SDMC ಕಾರ್ಯಕ್ರಮ ಏನಂತ ಕಾರ್ಯಕ್ರಮ ಇದ್ರೆ SDMC ಅಧ್ಯಕ್ಷರು ಉಪಾಧ್ಯಕ್ಷರು ಅಷ್ಟೇ ವೇದಿಕೆ ಮೇಲೆ. ಇನ್ನು ಉಳಿದವ್ರು ಮುಂದೆ ಕುಂದಿರ್ಬೇಕು, ಹಾರ ಹಾಕೋದು, ತುರ ಹಾಕೋದು, ಸನ್ಮಾನ ಮಾಡೋದು, ಬಂದವ್ರು ಕರೀದು ಕುಡಿಸೋದು, ಅವ್ರಿಗೆಲ್ಲ ಯೋಗಕ್ಷೇಮ ಕೇಳೋದು, ಇದನ್ನ ಮಾಡಬೇಕು. ನೀವು ಮನಿ ಮಾಲಕರಾಗಿ ನಾವು ಬೇರೆದವ್ರ ಮನೆಗೆ ಬಂದಾಗ ನೀವ ಗೆಸ್ಟ್ ಗತೆ ಕೂತ್ರಿ ಅಂದ್ರೆ ಆ ಕಾರ್ಯಕ್ರಮ ಸರಿ ಅನಿಸೋದಿಲ್ಲ. ಮತ್ತೆ ಇಲ್ಲಿ ಬಂದಾಗ ಏನೇನೋ ಮುತುವರ್ಜಿ ವಹಿಸಿ ಬಿಡೆ ಬಿಟ್ಟು ಮಾತಾಡಿ ಏನೋ ದತ್ತು ತಿಳ್ಕೊಂತ ಬಿಡೋದು ಸೋಮ ಆಗ್ಬಿಡ್ತಾರೆ. ನಮಗೆ ಬಿಡೇನಿಲ್ಲ, ಮುಲಾಜಿನ ಊರು ಸುಧಾರಿಸ್ಬೇಕಾಗೈತಿ. ನಮ್ಮ ಗೌರವ ಯಾವಾಗ ಹೆಚ್ಚಾಕೈತೆ ಅಂದ್ರೆ ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಆದಾಗ ಗೌರವ ಹೆಚ್ಚಾಕೈತಿ. ನಾ ಭಾರಿ ಹತ್ತಿರದೀನಿ, ಭಾರಿ ದಾಪದೀನಿ, ಹಂಗೆ ಹಿಂಗೆ ಅಂದ್ರೆ ಯಾರು ನಮಗೆ ಗೌರವ ಕೊಡೋದಿಲ್ಲ. ನಮ್ಮ ನಡವಳಿಕೆಯಲ್ಲಿ ಬದಲಾವಣೆ ಆದಾಗ ಮಾತ್ರ ಬದಲಾವಣೆ ಆಗ್ತೈತಿ. ನಮ್ಮಲ್ಲಿ ಈಗ ನಾ ಹೆಮ್ಮೆಯಿಂದ ಹೇಳ್ತೀನಿ, ನಮ್ಮಲ್ಲಿ ಈಗ 600 ಮಕ್ಕಳು ಕಲಿತಾವೆ. ಒಂದು ಹುಡುಗರು ಅಬ್ಸೆಂಟ್ ಆಗಂಗಿಲ್ಲ. ಎಲ್ಲರನ್ನೂ ಮೀಟಿಂಗ್ ಕರಿತೀವಿ, ಎಲ್ಲರೂ ಬರ್ತಾರೆ. ಅವ್ರಿಗೆ ನಾವು ಮನವರಿಕೆ ಮಾಡ್ಬೇಕು. ನಾವು ಪಾಲಕರಿಗೆ ಗೌರವ ಕೊಡಲಿಲ್ಲ ಅಂತಂದ್ರೆ, ಅವ್ರು ತಿಳಿಸಿ ಹೇಳಿಕಂದ್ರೆ ಅವ್ರು ನಮ್ಮ ಮಕ್ಕಳನ್ನ ಶಾಲೆಗೆ ಹಚ್ಚಬಹುದು. ಅದಕ್ಕೆ ಇಂಥ ಒಂದು ವ್ಯವಸ್ಥೆಯನ್ನು ತಾವೆಲ್ಲ ಮಾಡಬೇಕು. ಈ ಹೊಸಗೌಡ ಇಲ್ಲಿ ನಮ್ಮ ಆತ್ಮೀಯ ಗೆಳೆಯರು ಇವರು ಈ ಪ್ರಮೋಷನ್ ಆಗಿ ಬಂದಾರ. ಈಗ ಅವರು ಬರೋದ್ರಾಗ ಹೋಗೋದ್ರೊಳಗೆ ಭಾಳ ಕರೆಕ್ಟ್. ಯಾವುದೇ ಶಾಲೆಗೆ ಒಂದು ದಿನ ಲೇಟಾಗಿ ಹೋಗಿಲ್ಲ ಅವರು. ಬೇಕಂದ್ರೆ ವಸ್ತಿನ ಬೀಳ್ತಾರ. ಅದಕ್ಕೆ ಅವ್ರು ಎಷ್ಟು ಸಹಕಾರ ತಗೋತಾರೋ, ಎಷ್ಟು ಇದು ಮಾಡ್ತಾರೋ, ಇದನ್ನ ಹೆಂಗೆ ಇಂಪ್ರೂವ್ಮೆಂಟ್ ಮಾಡ್ತಾರೋ ನೋಡ್ಬೇಕಾಗಿತ್ತು ನಾವು. ಮತ್ತು ಅಲ್ಲಿ ಶಾಲೆ ನಮ್ಮ ಗಂಡು ಮಕ್ಕಳ ಶಾಲೆ, ಈ ಶಾಲೆಯನ್ನು ದಯವಿಟ್ಟು ಎರಡೂ ಒಂದು ಮಾಡಿದ್ರಿ ಅಂತಂದ್ರೆ ನಮ್ಮ ಅಧಿಕಾರಕ್ಕಾಗಿ ನಾವು ಏನೋ ತಾರತಮ್ಯ ಮಾಡಾರ. ಎರಡೂ ಶಾಲೆ ಒಂದು ಮಾಡಿದ್ರೆ ಕೋ ಎಜುಕೇಶನ್ ಆತಂದ್ರೆ ಟೀಚರ್ಸ್ ಹೆಚ್ಚಾಕಾರ, ಕಲಿಕೆ ಚಲೋ ಆಕತಿ, ಮಕ್ಕಳ ಭವಿಷ್ಯ ಉದ್ಧಾರ ಆಕತಿ. ಅದಕ್ಕೆ ದಯವಿಟ್ಟು ಆ ಕೆಲಸ ಆಗಬೇಕು. ಮತ್ತು ಮಾಗನೂರು ಮೇಡಮ್ ಅವರು ಏನು ಸೇವೆ ಸಲ್ಲಿಸಿದ್ರಲ್ಲ, ಮತ್ತು ಅವ್ರು ಇಲ್ಲಿ ಬರಾಕ ಹೋಗಾಕ ಖುಷಿ ಅನಿಸುತ್ತೆ. ಅವ್ರಿಗೆ ಖುಷಿ ಅನಿಸುತ್ತೆ ಮಕ್ಕಳು ಹೆಚ್ಚಾದ್ರೆ ಅಂತಂದ್ರೆ. ಅದಕ್ಕೆ ದಯವಿಟ್ಟು ಆ ಮಾಗನೂರು ಮೇಡಮ್ ಅವರು ತಮ್ಮ ಜೀವನದಲ್ಲಿ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ರು. ಮೇಡಮ್ ನೀವೇನು ಡೋಂಟ್ ವರಿ, ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ, ನಿಮ್ಮ ಹಿಂದೆ ಬಳಗೈತಿ, ನಿಮ್ಮ ಹಿಂದೆ ನಿಮ್ಮನ್ನು ಕಾಯವ್ರು ಅದಾರ, ನಿಮ್ಮ ಸಹೋದರ ಅದಾರ, ಸಹೋದರ ಮಕ್ಕಳು ಅದಾರ, ಅದ್ರಾಗ ನಾನು ಗೆಳೆಯನ ಮಕ್ಕಳು ಅದಾರ, ಅವ್ರಿಗೆ ಹೆಚ್ಚು ಕಾಳಜಿ ಮಾಡಿರಿ. ನಮ್ಮ ಮುದ್ಕಪ್ಪಗೌಡನ ಮಕ್ಕಳು ಅದಾರ, ನಾನು ಅವರು ಕ್ಲಾಸ್ಮೇಟ, ಭಾಳ ಅಭಿಮಾನದಿಂದ ಹೇಳ್ತೀನಿ. ನಾವು ಒಂದೇ ತಾಟ್ನಾಗ ಉಂಡವ್ರು, ಶಿವಪ್ಪಗೌಡ, ನಾನು, ಮುದ್ಕಪ್ಪಗೌಡ. ನಾನು ಬಿಟ್ಟು ಇರತ್ತಿದ್ದಿಲ್ಲ ಅವರು. ನಾ ಎಲ್ಲೇ ಡೆಸ್ಟಿನಾಗ ಅಲ್ಲಿ ಹೈಸ್ಕೂಲಾಗ ಕುಂತ ಬಂದು ನನ್ನ ಮಗಳನ್ನ ಕೊಡ್ತಿದ್ರು ಅವ್ರು. ಅಂಥ ಒಂದು ಬಾಂಧವ್ಯ ಈಗ ಉಳಿದಿಲ್ಲ. ಅದಕ್ಕೆ ಇಂಥ ಸಂದರ್ಭದೊಳಗೆ ಆ ಗೆಳೆಯರ ನೆನಪು ಕೂಡ ಆಗೈತಿ. ನಿಮ್ಮ ಬಳಗ ಚಲೋ ಅದ. ಇಂಥ ಒಂದು ಶೈಕ್ಷಣಿಕದಲ್ಲಿ ಯಾರಾದರೂ ಮಕ್ಕಳು ಹಿಂದುಳಿದ್ರಂದ್ರೆ ಅವ್ರಿಗೆ ಸಹಾಯ ಸಹಕಾರವನ್ನು ಮಾಡಿರಿ, ಇದು ಪುಣ್ಯ ಬರ್ತೈತಿ. ನೀವು ಎಲ್ಲರೂ ಏನೋ ಮಾಡಿದ್ರೆ ಯಾರೂ ಎನಿಸೋದಿಲ್ಲ. ಅದಕ್ಕೆ ಆ ರೀತಿಯಾದಂಥ ಕೆಲಸ ಆಗಲಿ. ಗುರು ಜ್ಞಾನೇಶ್ವರ ಮತ್ತು ಎಲ್ಲ ದೈವದ ಒಂದು ಆಶೀರ್ವಾದ, ಎಲ್ಲ ಆರೋಗ್ಯ ಚಲೋ ಇದ್ದು ನಮ್ಮ ಜೀವನನ ರಿಟೈರ್ಮೆಂಟ್ ಈಸ್ ಆ್ಯನ್ ಅಪಾರ್ಚುನಿಟಿ. ಅದು ಒಂದು ಶಿಕ್ಷೆ ಅಲ್ಲ. ನಿವೃತ್ತಿ ಅಂದ್ರೆ ಇನ್ನೊಂದು ಕೆಲಸಕ್ಕೆ ನಿಯುಕ್ತಿ ಆಗೋದು. ಅದಕ್ಕೆ ಜೀವನದೊಳಗೆ ಏನು ಬರ್ತೈತೆ ಅಂದ್ರೆ ಒಂದು ಬಾಲ್ಯ ಬರ್ತೈತಿ. ಬಾಲ್ಯದಿಂದ ಕಲಿಕೆ ಬರ್ತೈತಿ, ಪ್ರಾಥಮಿಕ ಅಂತ ಕಲಿಕೆ ಬರ್ತೈತಿ. ಕಲಿಕೆಗಿಂದ ಉದ್ಯೋಗ ಬರ್ತೈತಿ. ಉದ್ಯೋಗ ಆಗಿಂದ ಏನು ಬರ್ತೈತಿ, ವಿವಾಹ ಆಕತಿ. ವಿವಾಹ ಆಗಿಂದ ಒಂದು ಉದ್ಯೋಗ ಸಿಗ್ತೈತಿ. ಉದ್ಯೋಗ ನಿವೃತ್ತಿ ಆಕತಿ. ನಿವೃತ್ತಿ ಬದುಕನ್ನು ನೀವು ಹಸನ್ಮುಖಿಯಾಗಿ ಎಲ್ಲ ಕಡೆ ಹೋಗ್ರಿ. ಶಾಲೆ ಹೋದಾಗ ಎಲ್ಲಿ ಹೋಗೋಕ್ಕಾಗಿಲ್ಲ. ಮನೆ ಮಕ್ಕಳ ಕಡೆ ಯಾರ್ಯಾರು ಬೇದಾರ, ಯಾರ್ಯಾರು ಏನೇನು ಅಂದಾರ, ಕಾರ್ಯಕ್ರಮ ಬಂದಿಲ್ಲ ಅಂಥೇಳಿ ಅವ್ರಿಗೆಲ್ಲ ಅಟೆಂಡ್ ಆಗಿ ನಿಮ್ಮ ನಿವೃತ್ತಿ ಬದುಕು ಒಳ್ಳೆಯದಾಗಲಿ. ಮತ್ತು ದೇವರು ನಿಮಗೆ ಒಳ್ಳೆಯ ಆರೋಗ್ಯ ಕೊಡಲಿ. ನಿಮ್ಗೆ ಏನಾದರೂ ತೊಂದರೆ ತಾಪತ್ರಗಳಿದ್ರೆ ನಮ್ಮ ಜೊತೆಗೆ ಯಾವಾಗಲೂ ಹಂಚಿಕೊಂಡ್ರಿ. ಅದಕ್ಕೆ ನಾವು ಋಣಿಯಾಗಿರ್ತೀವಿ. ನಮ್ಮ ಜೊತೆಗೆ ಕೆಲಸ ಮಾಡೋರು ಭಾಳ ಚಂದ ಕೆಲಸ ಮಾಡಿದಿರಿ. ಒಳ್ಳೆ ರೀತಿಯಂಥ ಆ ಸ್ನೇಹ ಜೀವಿಯಾಗಿ ಕೆಲಸ ಮಾಡಿ, ತಾಯಿಯಾಗಿ ತಂದೆಯಾಗಿ ಮಕ್ಕಳಿಗೆ ನೀವು ಧಾರೆ ಎರೆದಿರಿ ವಿದ್ಯೆಯನ್ನು. ಅದಕ್ಕೆ ನಿಮಗೆ ದೇವರು ಒಳ್ಳೇದು ಮಾಡಲಿ ಅಂಥೇಳಿ ಆ ವೇದಿಕೆಗೆ ವಂದಿಸಿ, ನನ್ನ ಮಾತಿನಲ್ಲಿ ಏನಾದರೂ ವ್ಯತ್ಯಾಸಗಳಿದ್ದರೆ ದಯವಿಟ್ಟು ಕ್ಷಮಿಸಬೇಕು. ಅದನ್ನು ಧನಾತ್ಮಕವಾಗಿ ತೊಗೊಂಡು ನಾವು 3 ಶಾಲೆಯನ್ನು ಬದಲಾವಣೆ ಮಾಡಿರಿ. ಅವತ್ತಿನ ದಿವಸ ನಾವು ಬಂದು ನಿಮ್ಮೆಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತೀವಿ.